ಮಾಲೂರು ತಾಲೂಕಿನ ಕೆಲವು ಖಾಸಗಿ ಶಾಲೆಗಳಲ್ಲಿ ಸಂವಿಧಾನ ಪೂರ್ವ ಪೀಠಿಕೆಯನ್ನು ಓದಿಸದೆ ನಿರ್ಲಕ್ಷ್ಯ ಧೋರಣೆ ತೋರಲಾಗ್ತಾ ಇದೆ. ಅಂತಹ ಶಾಲೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣದ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಅವರು ಆಗ್ರಹಿಸಿದ್ದಾರೆ. ಮಾಲೂರು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಜಮಾಯಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಪದಾಧಿಕಾರಿಗಳು ಸಂವಿಧಾನ ಪೀಠಿಕೆ ಓದಿಸದ ಖಾಸಗಿ ಶಾಲೆಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಶಿಕ್ಷಣ ಇಲಾಖೆಯ ಸಮನ್ವಯಾಧಿಕಾರಿ ಟಿ ವೆಂಕಟಸ್ವಾಮಿ ಅವರಿಗೆ ದೂರು ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರವು ಬೆಳೆಯುವ ಮಕ್ಕಳಲ್ಲಿ ಸಂವಿಧಾನದ ಆಶಯಗಳನ್ನು ಬಿತ್ತುವ ಸದುದ್ದೇಶದಿಂದ ಪ್ರತಿ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಪ್ರತಿನಿತ್ಯ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓದಿಸುವಂತೆ ಆದೇಶ ಹೊರಡಿಸಿದೆ. ಆದರೂ ಸಹ ಮಾಲೂರು ತಾಲೂಕಿನ ಕೆಲವು ಖಾಸಗಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪೀಠಿಕೆಯನ್ನು ಓದಿಸದೆ ನಿರ್ಲಕ್ಷ್ಯ ಧೋರಣೆ ತೋರಲಾಗ್ತಾ ಇದೆ. ಆ ಮೂಲಕ ಸರ್ಕಾರದ ಆದೇಶಕ್ಕೆ ಮತ್ತು ಸಂವಿಧಾನಕ್ಕೆ ಅಪಚಾರವೆಸಗುವ ಹುನ್ನಾರ ಮಾಡಲಾಗ್ತಾ ಇದೆ. ಅಂತಹ ಖಾಸಗಿ ಶಾಲೆಗಳ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಅಂತಹ ಶಾಲೆಗಳ ಮಾನ್ಯತೆಯನ್ನು ರದ್ದುಗೊಳಿಸಲು ಕ್ರಮಕ್ಕೆ ಕೈಗೊಳ್ಳಬೇಕು ಅಂತ ಸಂಘಟನೆಯು ಒತ್ತಾಯಿಸಿದೆ. ಇಲ್ಲದೆ ಹೋದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯು ಹಂತ ಹಂತವಾಗಿ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಅಂತ ವೆಂಕಟೇಶ್ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಎಸ್ಎಂ ವೆಂಕಟೇಶ್ ಅವರು ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಿಸಬೇಕು ಎಂಬ ಆದೇಶ ಇದ್ರೂ ಸಹ ಮಾಲೂರು ತಾಲೂಕಿನ ಕೆಲವು ಖಾಸಗಿ ಶಾಲೆಗಳಲ್ಲಿ ಆ ಕೆಲಸವನ್ನ ಮಾಡ್ತಾ ಇಲ್ಲ. ಆ ಮೂಲಕ ಸಂವಿಧಾನಕ್ಕೆ ಅವಮಾನ ಮಾಡಲಾಗ್ತಾ ಇದೆ. ಇದು ಮನುವಾದಿಗಳ ಕೆಲಸವಾಗಿದ್ದು ಇವರ ಉದ್ದೇಶ ಬೇರೆಯದೇ ಆಗಿದೆ. ಆದ್ದರಿಂದ ದಯಮಾಡಿ ಅಂತಹ ಶಾಲೆಗಳನ್ನು ಗುರುತಿಸಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಆ ಶಾಲೆಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಇವರ ಮನವಿಗೆ ಸ್ಪಂದಿಸಿದ ಶಿಕ್ಷಣ ಇಲಾಖೆಯ ಸಮನ್ವಯಾಧಿಕಾರಿ ಟಿ ವೆಂಕಟಸ್ವಾಮಿ ಅವರು ಇವರ ದೂರನ್ನು ನಾನು ಸ್ವೀಕರಿಸಿದ್ದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುತ್ತೇನೆ. ಇವರ ದೂರು ನಿಜವೇ ಆಗಿದ್ರೆ ಖಂಡಿತ ಸಂವಿಧಾನ ಪೀಠಿಕೆ ಓದಿಸದೇ ಇರುವ ಶಾಲೆಗಳ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಅಂತ ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ಡಿಎನ್ ನಾರಾಯಣಸ್ವಾಮಿ, ತಿರುಮಲೇಶ್, ನೀಲಕಂಠ ಅಗ್ರಹಾರ ಶಾಮಣ್ಣ, ಎಚ್ವೈ ವೆಂಕಟೇಶಪ್ಪ, ಯಶವಂತಪುರ ಮುನಿರಾಜು, ಗಾಂಧಿ ಸರ್ಕಲ್ ಬಾಬು, ಸಾಯಿ ನಾಗರಾಜ್, ಹನುಮಂತನಗರ ಶಂಕರ್ ಸೇರಿದಂತೆ ಸಂಘಟಕರು ಹಾಜರಿದ್ದರು. ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಪ್ರತಿಯೊಂದು ಶಾಲೆಯಲ್ಲಿ ಅದನ್ನ ವಿದ್ಯಾರ್ಥಿಗಳ ಮುಖಾಂತರ ಓದಿಸೋದನ್ನ ಸರ್ಕಾರ ಸುತ್ತೋಲೆ ಆಗಿದೆ. ಆದರೆ ಕೆಲವೊಂದು ಖಾಸಗಿ ಶಾಲೆಗಳು ಮನುವಾದಿ ಮನಸ್ಸುಗಳ ಉಳ್ಳತಕ್ಕಂಥ ಶಾಲೆಗಳು ಇವತ್ತು ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಓದಿಸ್ತಾನೆ ಇಲ್ಲ. ಇವತ್ತು ಸರ್ಕಾರದ ಸುತ್ತೋಲೆಗೆ ಒಂದು ಬಿಡಿಗಾಸಿನ ಕಿಮ್ಮತ್ತು ಸಹ ಖಾಸಗಿ ಶಾಲೆಗಳು ಕೊಡ್ತಾ ಇಲ್ಲ ಅಂದ್ರೆ ಇವತ್ತು ದೊಡ್ಡ ದುರಂತನೇ ಸರಿ. ಇವತ್ತು ಪರ್ಮಿಷನ್ ಕೊಡಬೇಕು, ಅನುಮತಿ ಕೊಡಬೇಕಾದ್ರೆ ಶಿಕ್ಷಣ ಇಲಾಖೆ ಬೇಕು. ಎಷ್ಟೋ ಇಂಗ್ಲಿಷ್ ಶಾಲೆಗಳಿಗೆ, ಖಾಸಗಿ ಶಾಲೆಗಳಿಗೆ, ಸರ್ಕಾರಿ ಶಾಲೆ ಹತ್ರ ಇದ್ರೂ ಸಹ ಪರವಾನಗಿಯನ್ನು ಕೊಟ್ಟಿದಾರಲ್ಲ, ಇದ್ರ ಮೇಲೆ ಇವತ್ತು ಶಿಕ್ಷಣ ಇಲಾಖೆ ಅವ್ರ ಮೇಲೆ ಯಾವ ರೀತಿ ಕಠಿಣ ಕ್ರಮ ಕೈಗೊಳ್ಳಬೇಕು, ಅವರಿಗೆ ನೀಡಿರ್ತಕ್ಕಂಥ ಅನುಮತಿಯನ್ನು ಈ ಕೂಡಲೇ ಹಿಂಪಡಿಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿ ಇವತ್ತು BO ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಈ ಮನವಿಗೆ ಏನಾದರೂ ಸಂಬಂಧಪಟ್ಟಿರ್ತಕ್ಕಂಥ ಖಾಸಗಿ ಶಿಕ್ಷಣ ಇಲಾಖೆ ಶಾಲೆಗಳೇನಿದ್ದಾವೆ ಅವರಿಗೆ ನೋಟಿಸನ್ನು ಕೊಟ್ಟು ಅವರಿಗೆ ನೋಟಿಸಿಂದ ಉತ್ತರ ಪಡ್ಕೊಳ್ಬೇಕು. ನಾಳೆಯಿಂದಾನೇ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ವಿದ್ಯಾರ್ಥಿಗಳ ಕೈಯಿಂದ ಓದಿಸಿ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಸಂವಿಧಾನವನ್ನ ಬರುವಂತ ಮಟ್ಟಕ್ಕೆ ತರಬೇಕು ಅಂತೇಳಿ ಒತ್ತಾಯಿಸ್ತೇನೆ. ಪೀಠಿಕೆಯನ್ನು ಓದಿಸ್ತಾನೆ ಇಲ್ಲ. ಉದಾಹರಣೆಗೆ JSS ಪಬ್ಲಿಕ್ ಸ್ಕೂಲ್, ವಿವೇಕಾನಂದ ಶಾಲೆ, ಮತ್ತೆ ಯೂನಿಕ್ ಇಂಟರ್ನ್ಯಾಷನಲ್ ಸ್ಕೂಲ್, ಗ್ರೀನ್ ಸಿಟಿ, ಗುರು ಪಬ್ಲಿಕ್ ಸ್ಕೂಲ್, BJ ಸ್ಕೂಲ್, ಇನ್ನೂ ಸುಮಾರು ಏನು ಖಾಸಗಿ ಶಾಲೆಗಳಿದಾವೋ ಯಾವುದೇ ಶಾಲೆಗಳು ಸಹ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓದಿಸ್ತಾ ಇಲ್ಲ. ಇವರ ಉದ್ದೇಶ ಏನು? ಇವತ್ತು ಸಂವಿಧಾನದ ವಿರೋಧಿ ಧೋರಣೆಯನ್ನು ಮಾಡಿದ್ದಾರೆ. ಇವತ್ತು ಸರ್ಕಾರದ ಸುತ್ತೋಲೆಯನ್ನು ಧಿಕ್ಕರಿಸಿದ್ದಾರೆ. ಇವರ ಮೇಲೆ ನಿಮ್ಮ ಕಾನೂನು ಕ್ರಮ ಯಾವ ರೀತಿ ಕೈಗೊಳ್ತೀರಾ ಅದನ್ನ ಹೇಳಿ ಸರ್. ಎಲ್ಲ ಶಾಲೆಗಳಲ್ಲೂ ಸಂವಿಧಾನ ಪೀಠಿಕೆಯನ್ನು ಏಳಿಸ್ತಾ ಇದ್ದಾರೆ ಅಂತೇಳಿ ನಮ್ಮ ಸಿಬ್ಬಂದಿಯವರ ವರದಿ ಇದೆ. ಈಗ ನೀವೇನು ಹೇಳ್ತಾ ಇದ್ದೀರಿ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾಳೆನೇ ನಾನು CRP ಅವ್ರನ್ನ ಮತ್ತು ನಮ್ಮ ಸಿಬ್ಬಂದಿನ ಪ್ರಾರ್ಥನಾ ಅವಧಿನಲ್ಲಿ ಈ ಶಾಲೆಗಳಿಗೆ ಕಳಿಸಿ ಪರಿಶೀಲನೆ ಮಾಡ್ತಾರೆ. ಮಾಡಿ ಅವರೇನಾದರೂ ಪೂರ್ವ ಪೀಠಿಕೆಯನ್ನು ಏಳಿಸ್ತಾ ಇಲ್ಲ ಅಂತಂದರೆ ನಾವು ಕ್ರಮ ಜರುಗಿಸ್ತೀವಿ. ನಮ್ಮ ಸರ್ಕಾರದ ಎಲ್ಲ ಶಾಲೆಗಳಲ್ಲೂ ಕೂಡ ಕಡ್ಡಾಯವಾಗಿ ಕೆಲಸ ಮಾಡಿ ಸರ್. ಪ್ರತಿನಿತ್ಯ ಇವು ವಿಡಿಯೋಗಳನ್ನ ಏನು
ಸಂವಿಧಾನ ಪೂರ್ವ ಪೀಠಿಕೆಯನ್ನು ಓದಿಸ್ತಾರೆ ಶಾಲೆಗಳಲ್ಲಿ. ಆ ವಿಡಿಯೋನ ನಿಮ್ಮ ಒಂದು ಶಿಕ್ಷಣ ಇಲಾಖೆ ವಾಟ್ಸಪ್ ಗ್ರೂಪ್ ಇದೆಯಲ್ಲ ಅಪ್ಲೋಡ್ ಮಾಡೋದಕ್ಕೆ ಹೇಳಿ. ಯಾಕಂದ್ರೆ ಇವತ್ತು ಅವ್ರ ಮೇಲೆ ಇವತ್ತು ಹೋಗಿ ಹೇಳಿ ಬರ್ತೀರಾ, 1 ದಿನ 2 ದಿನ 3 ದಿನ ಕಂಟಿನ್ಯೂ ಆಗ್ಬೋದು, ಮತ್ತೆ ಅವ್ರು ನಿಲ್ಸೋಗ್ತಾರೆ. ಮಾಹಿತಿ ಕಲೆಕ್ಟ್ ಮಾಡ್ತೀವಿ ನಾವು. ಇದರಲ್ಲಿ ನಮ್ಗೆ